कर्नाटक के नायब वजीर आला डी.के. शिव कुमार ने बेंगलुरु के पानी के बहरान को हल करने के लिए कावेरी फेज 5 पानी की फराहमी के मंसूबे का आगाज किया है। ये मंसूबा तकरीबन 50 लाख लोगों को पानी फराहम करने के लिए डिजाइन किया गया है, खास तौर पर उन इलाकों में जहां पानी की कमी रही है। मंसूबे में भारत का सबसे बड़ा वाटर ट्रीटमेंट प्लांट शामिल है, जिसकी गुंजाइश 775 मिलियन लीटर यौमिया है। पानी कावेरी से 110 किलोमीटर लंबी स्टील पाइपलाइन के जरिए मुख्तलिफ इलाकों तक पहुंचाया जाएगा, जिसका साइज 500 मिलीमीटर से 2200 मिलीमीटर तक है। 3 जदीद पंपिंग स्टेशन बनाए गए हैं जो 450 मीटर की बुलंदी तक पानी पंप करेंगे, ताकि पानी की फराहमी में तसलसल बरकरार रहे। ये मंसूबा अगले 10 साल तक पानी की फराहमी को यकीनी बनाने के लिए तकरीबन 5000 करोड़ रुपए की लागत से तैयार किया गया है, जिसके तहत बीबीएमपी के ज़ेर इंतज़ाम 110 देहातों को पानी फराहम किया जाएगा। ಜೈಕಾ ಮಂತ್ರಿ ಕೂಡ ಬಂದಿದ್ದಾರೆ ಜಪಾನಿಂದ. ಶಿ ಇಸ್ ಎ ರೆಪ್ರೆಸೆಂಟೇಟಿವ್ ಆಫ್ ದಿ ಗವರ್ನಮೆಂಟ್ ಆಫ್ ಜಪಾನ್. ಜೈಕಾ ಮಿನಿಸ್ಟರ್. So I thank the JICA entire team for having come here, helped us. They have given 4,500 crores to help this project with the minimum rate of interest. They have been helping Government of Karnataka always. So on behalf of Government of Karnataka, I would like to thank them for all this support you have given. And we would like to see that you extend more support to us. ಇವತ್ತು ಈ ಒಂದು ಪವಿತ್ರವಾದಂಥ ಸುಮಾರು 110 ಕಿಲೋಮೀಟರ್ 110 ಹಳ್ಳಿಗಳಿಗೆ ನೀರನ್ನು ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಇನ್ನು ಕೆಲವು ನಿಮಿಷದಲ್ಲಿ ಮುಖ್ಯಮಂತ್ರಿಗಳು ಕೂಡ ಬಂದು ಇದನ್ನ ಉದ್ಘಾಟನೆ ಮಾಡುವಂತ ಕಾರ್ಯಕ್ರಮ ಇದೆ. ಇವತ್ತು ಧಾರ್ಮಿಕವಾಗಿ ಗಂಗೆಗೆ ಪೂಜೆ ಮಾಡುವಂತದ್ದು 7 ನದಿಗಳ ನೀರನ್ನ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿ ಗಂಗಾ, ಯಮುನಾ, ಕಾವೇರಿ, ನರ್ಮದಾ ಇವೆಲ್ಲ ತುಂಗೆ ಈ ಏನು ನಮ್ಮ 7 ಸಪ್ತ ನದಿಗಳಿದೆ ಅವೆಲ್ಲ ಸಂಕೇತವಾಗಿ ಇವತ್ತು ಇಲ್ಲಿಟ್ಟು ಪೂಜೆ ಮಾಡಿ ಈ ಕಾವೇರಿ ದಕ್ಷಿಣ ಭಾರತದ ಗಂಗೆ ಇದನ್ನ ಪೂಜೆ ಮಾಡಿ ಬೆಂಗಳೂರು ತೆಗೆದುಕೊಂಡು ಹೋಗುವಂತ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೇವೆ. 3 ಭಾಗದಲ್ಲಿ 2 ಭಾಗ 1440 ಮಿಲಿ MLD ನೀರು ಹೋಗ್ತಾ ಇತ್ತು. ಇವತ್ತೊಂದೇ ದಿನ 775 MLD ಹೋಗ್ತಾ ಇದೆ. ಸೋಮಶೇಖರ್ ಅವ್ರ ಕ್ಷೇತ್ರದಿಂದ ಪ್ರಾರಂಭ ಆಗ್ತದೆ. KR ಪುರಂ, ದಾಸರಳ್ಳಿ, ರಾಜರಾಜೇಶ್ವರ ನಗರ, ಮಾದೇವಪುರ ಹಿಂಗೆ ಏನು 7 CMCಗಳಿತ್ತು ಎಲ್ಲ CMCಗಳು ಕೂಡ ಇವತ್ತು ಆ ನೀರನ್ನ ಹೋಗಿ ತಲುಪ್ತದೆ, ಬೊಮ್ಮನಹಳ್ಳಿ ಆದಿಯಾಗಿ ತಲುಪ್ತದೆ. ಸೊ ಹಿಂದೆ ಏನು 7 CMCಗಳು ನಮ್ಮ ಬೆಂಗಳೂರು ನಗರಕ್ಕೆ ಹೊಸದಾಗಿ ಸೇರ್ಕೊಂಡಿತ್ತು, ಆ ಎಲ್ಲ ಭಾಗಕ್ಕೂ ಹೊಸ ಬೆಂಗಳೂರು ಪರಿವರ್ತನೆ ಆಗ್ತಾ ಇದೆ. ಹಿಂದೆ CMCಗಳಿದ್ದಾಗ ಬೆಂಗಳೂರು ನಗರ ಬರೀ 70 ಲಕ್ಷ ಇತ್ತು. ಇವತ್ತು 1,40,40,00,000 ಜನಸಂಖ್ಯೆ ಇದೆ. ಸೊ ಅದಕ್ಕೆ ಅನುಗುಣವಾಗಿ ಈ ಒಂದು ಯೋಜನೆಯನ್ನು ನಾವು ಪ್ರಾರಂಭವನ್ನು ಮಾಡಿದ್ದೇವೆ. ತಾವೆಲ್ಲ ಬಂದು ಇಂಥ ಒಂದು ಅದ್ಭುತವಾದಂಥ ಮಹಾಯಜ್ಞ ಚಂಡಿ ಹೋಮದಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೀರಿ. ಎಲ್ಲ ನಮ್ಮ ಹಿರಿಯರು, ನಮ್ಮ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ನಮ್ಮ BWC MD, ನಮ್ಮ ಸ್ಥಳೀಯ ಶಾಸಕರು ನರೇಂದ್ರ ಸ್ವಾಮಿ ಅವರು ಎಲ್ಲರೂ ಕೂಡ ಈ ಒಂದು ಪವಿತ್ರವಾದಂಥ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಶುದ್ಧ ನೀರನ್ನ ಬೆಂಗಳೂರಿಗೆ, ಕಾವೇರಿ ನೀರನ್ನ ಕೊಡುವಂತ ಕೆಲಸ ಇವತ್ತು ಬಹಳ ಜರೂರಾಗಿ ಕೊಟ್ಟು ಮಾತಂತೆ ಉಳಿಸಿಕೊಂಡು ಈ ಕಾರ್ಯವನ್ನು ಯಶಸ್ವಿ ಮಾಡಿದ್ದೇವೆ. ಮುಂದಿನ ದಿನದಲ್ಲೂ ಕೂಡ ಎತ್ತಿನೊಳೆ ಒಂದ್ ಕಡೆ ಭಾಗಕ್ಕೆ ಬರ್ತದೆ. ಅದು ಕೂಡ ನಾವೀಗಾಗಲೇ ತಿಪ್ಪುಗುಂಡಳ್ಳಿಗೆ ಯೋಜನೆ ಆಗ್ತಾ ಇದ್ದೇವೆ. ಈಗಾಗಲೇ ಬೇರೆ ಬೇರೆ ವಿಚಾರಗಳಿದೆ, ನಾನು ಬೇರೆ ಸಂದರ್ಭದಲ್ಲಿ ನಾನು ಮಾತಾಡ್ತೇನೆ. ಮಳೆ ಬರಬೇಕು, ಮಳೆ ಬರಲಿ, ಯಾವ ಅವಾಂತರನೂ ಇಲ್ಲ. ಎಷ್ಟೇ ಮಳೆ ಬಂದ್ರೂ ಒಂದು ಅರ್ಧ ಗಂಟೆಗೆ ಅದನ್ನೆಲ್ಲ ರಿಪೇರಿ ಮಾಡೋಂಥದ್ದು, ಸರಿ ಮಾಡೋಂಥ ಕೆಲಸವನ್ನು ನಾವು ಮಾಡ್ತೇವೆ. ಮಳೆಗೆ ನಾವೆಲ್ಲ ಎಷ್ಟೇ ಮಳೆ ಬಂದರೂ ತಡ್ಕೊಳ್ಳೋಷ್ಟು ಶಕ್ತಿ ಈಗಾಗಲೇ ನಮ್ಮ ಸಿದ್ಧತೆ ಮಾಡಿಕೊಂಡಿದೆ. ನಾನು ಎಲ್ಲ ಅಧಿಕಾರಿಗಳಿಗೆ ಇನ್ಕ್ಲೂಡಿಂಗ್ ಫೈರ್ ಫೋರ್ಸು, ಪೊಲೀಸ್ ಕಮಿಷನರು, ಟ್ರಾಫಿಕ್ಕು, ನಮ್ಮ BBMP ಎಲ್ಲರೂ ಕೂಡ ನಾನು ನಾಳೆ ನಿರ್ದೇಶನ ಕೊಟ್ಟಿದ್ದೇನೆ. ಈ ಹೋದ ತಕ್ಷಣ ಮತ್ತೊಂದು ಮೀಟಿಂಗ್ ಮಾಡ್ತೀನಿ. ಯಾರು ಗಾಬರಿ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಮುಂಜಾಗ್ರತವಾಗಿ ನಾವು ರಜಾ ಕೂಡ ನಾವು ಘೋಷಣೆ ಮಾಡ್ತೇವೆ. ಎಲ್ಲಿ ಅವೆಲ್ಲ ಟಿಪ್ಟಿಗಳೆಲ್ಲ ಇರ್ತದೆ. ಟೀಕೆಗಳು ಸತ್ತೋಗ್ತವೆ, ನಮ್ಮ ಕೆಲಸಗಳು ಉಳಿತವೆ. ಟೀಕೆ ಮಾಡ್ತಿದ್ರು, ಅದೆಲ್ಲ ಸತ್ತೋಯ್ತು. ಈ ಕೆಲಸ ಉಳಿದಿದೆ. ನಡೀರಿ, ಶುಭ ಸಂದರ್ಭದಲ್ಲಿ ನಿಮ್ಮ ಆಶೀರ್ವಾದನೂ ಇರಲಿ.